ಹಾಯ್ ಸ್ನೇಹಿತರೆ, ನಾವು ಈ ದಿನ ಈ ರೀತಿ ಮಾಡೆಲ್ನಲ್ಲಿ ಬ್ಲೌಸು ಕಟಿಂಗು ಮತ್ತು ಸ್ಟಿಚಿಂಗ್ ಅನ್ನೋದನ್ನು ನೋಡೋಣ. ಅದಕ್ಕೆ ನಾನು ಮೊದಲಾಗಿ ಬ್ಲೌಸ್ ಫ್ಯಾಬ್ರಿಕ್ಕು ಹಾಗೆ ಲೈನಿಂಗ್ ಅನ್ನೋದು ತೊಗೊಂಡಿದ್ದೀನಿ. ನಿಮಗೋಸ್ಕರ ಎಲ್ಲ ಮೆಜರ್ಮೆಂಟ್ಸ್ ಎಲ್ಲ ಒಂದು ಸಲ ತರಿಸ್ಕೊಡ್ತೀನಿ ನೋಡಿ. ಈಗ ಚೆಸ್ಟ್ ಫ್ರಂಟ್ ಆ್ಯಂಡ್ ಬ್ಯಾಕ್ ಎರಡು ಸೇರಿಸಿದೆನ 38 ಇಂಚ್ ಇರ್ತದೆ. ಹಾಗೆ ಬ್ಲೌಸ್ ಲೆಂತ್ ಬಂದಿದೆನ 14 ಇಂಚ್ ಇರ್ತದೆ. ಹಾಗೆ ನೆಕ್ ವಿಡ್ತು 2.25 ಇಂಚ್ ಇರ್ತದೆ. ಶೋಲ್ಡರು 3 ಇಂಚ್ ಇರ್ತದೆ. ಆರ್ಮಲ್ ಡೌನು 5.25 ಇರ್ತದೆ. ಆರ್ಮಲ್ ವಿಡ್ತು 5 ಇಂಚ್ ಇರ್ತದೆ. ನೆಕ್ಕು ಓಪನ್ ಬಂದಿದ್ದೆನ ನಮಗೆ 9 ಇಂಚ್ ಇರ್ತದೆ. ನೆಕ್ ವಿಡ್ತು ಬಾಟಮ್ ಸೈಡ್ ಬಂದಿದ್ದೆನ 3 ಇಂಚ್ ಇರ್ತದೆ. ಇದನ್ನು ನಾನು ಫಸ್ಟ್ ಸ್ಕ್ವೇರ್ ಶೇಪಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೇನೆ. ಓಕೆ, ಈಗ ಯು ನೆಕ್ಕು ಅಂದರೆ ರೌಂಡಾಗಿ ಬರ್ತದಲ್ವ, ಆ ಮಾರ್ಕ್ ಅನ್ನೋದನ್ನು ಮಾಡಿಕೊಂಡು ಆನಂತರ 1 ಇಂಚಿಗೆ ಇವಾಗೇನು ನಾನು ರೌಂಡ್ ಮಾರ್ಕ್ ಮಾಡಿದ್ದೀನೋ ಅದಕ್ಕೆ 1 ಇಂಚಿಗೆ ಅನ್ನೋದನ್ನು ನಾನು ಫುಲ್ಲು ಸ್ಟ್ರೈಟಾಗಿ ಅನ್ನೋದು ಮಾರ್ಕ್ ಅನ್ನೋದು ಮಾಡ್ಕೊತಾ ಇದ್ದೀನಿ. ಇದು ಡೈರೆಕ್ಟ್ ನಾನು ಏನು ರೆಡಿ ಬ್ಲೌಸು ಲೈನಿಂಗ್ ಇರ್ತದೋ ಅದ್ರ ಮೇಲೇ ಈ ಡ್ರಾಯಿಂಗ್ ಎಲ್ಲ ಮಾಡ್ತಾಯಿದ್ದೀನಿ. ಇದೆಲ್ಲ ಆದಮೇಲೆ ನಾನು ಪೇಪರ್ ಕ್ಯಾನ್ವಸ್ ತಗೊಂಡಿದ್ದೇನೆ, ಅದಕ್ಕೂ ಮಧ್ಯಕ್ಕೆ ಫೋಲ್ಡ್ ಮಾಡಿ ಈಗ ಲೈನಿಂಗು ಅರ್ಧ ಫೋಲ್ಡ್ ಆಗಿರ್ತದಲ್ವ, ಎರಡೂ ಸೇಮ್ ಅಲ್ಲಿಗೆ ಎರಡು ಒಂದೇ ಈಕ್ವಲ್ ಆಗಿ ಮಡಕೊಂಡು ನಾನು ಕಟಿಂಗ್ ಅನ್ನೋದು ಮಾಡ್ತಾಯಿದ್ದೀನಿ. ಈ ಕಟ್ ಮಾಡೋ ಟೈಮಲ್ಲಿ ಓನ್ಲಿ ಪೇಪರ್ ಕ್ಯಾನ್ವಾಸು ಲೈನಿಂಗ್ ಎರಡು ಮಾತ್ರ ಕಟ್ ಆಗಬೇಕು. ಶೋಲ್ಡ್ರ್ ಹತ್ರನೂ ಎಕ್ಸ್ಟ್ರಾ ಪೇಪರ್ ಕ್ಯಾನ್ವಾಸ್ ಕಟ್ ಮಾಡಿ ಆನಂತರ ಪೇಪರ್ ಕ್ಯಾನ್ವಾಸ್ ಸೈಡಿಗೆ ತೆಗೆದು ಮಡಗಿ ಈಗ 1 ಇಂಚಿ ಪೀಸ್ ಏನಿದೆಯೋ ಅದು ಓನ್ಲಿ ಲೈನಿಂಗ್ ಒಂದು ಮಾತ್ರ ಕಟಿಂಗ್ ಅನ್ನೋದು ಮಾಡ್ತಾಯಿದ್ದೀನಿ. ಇದಾದ ಮೇಲೆ ಲೈನಿಂಗು ಒಂದು ಸಲ ರೌಂಡ್ ಬಂದಿದೆ ಇಲ್ವ ಅಂತ ಚೆಕ್ ಮಾಡಿಕೊಂಡು ಈಗ ಮಧ್ಯದಲ್ಲಿ ಒಂದು 3 ಇಂಚಿಗೆ ಓಕೆ ಸೆಂಟ್ರಿಂದ ರೈಟ್ ಸೈಡ್ಗೆ 3 ಇಂಚಿ ಶೇಪಾಗಿ ಇದನ್ನು ಮಾರ್ಕ್ ಅನ್ನೋದು ಮಾಡ್ಕೊತಾ ಇದ್ದೀನಿ. ಇವಾಗ ಈ ಕಟಿಂಗ್ ಅನ್ನೋದು ನೀಟಾಗಿ ಶೇಪ್ ಕಟ್ ಮಾಡಿಕೊಂಡ್ರೆ ಇವಾಗ ನಮಗೆ ರೈಟ್ ಸೈಡ್ ಇರೋ ಪೀಸು ವೇಸ್ಟ್ ಆಗಿಬಿಡ್ತದೆ. ಲೆಫ್ಟ್ ಸೈಡ್ ಇರೋದನ್ನು ಮತ್ತು ಅದೇ ಪೀಸ್ ತಗೊಂಡು ಅದಕ್ಕೆ ಆಪೋಸಿಟ್ ಅನ್ನೋದನ್ನು ಒಂದು ಕಟ್ ಮಾಡ್ಕೋಬೇಕಾಗತ್ತೆ. ಆಪೋಸಿಟ್ ಅಂದರೆ ಸೇಮ್ ಈ ಪೀಸ್ ಹೇಗಿರ್ತದೋ ಹಾಗೆ ಕಟ್ ಮಾಡಿಕೊಂಡ್ರೆ ಸಾಕು. ಅದನ್ನು ನಾವು ಲೆಫ್ಟ್ ಆ್ಯಂಡ್ ರೈಟು ಮಾಡ್ಕೋಬೇಕಾಗತ್ತೆ. ಈಗೇನು ನಾನು ಮಾರ್ಕ್ ಮಾಡಿ ಕಟ್ ಮಾಡಿದ್ದೀನಲ್ವ ಆ ಪೀಸು ವೇಸ್ಟ್ ಆಗುತ್ತೆ. ಇದನ್ನು ನೀವು ಮತ್ತೆ ಒಂದು ಪೀಸು ಕಟ್ ಮಾಡ್ಕೋಬೇಕಾಗತ್ತೆ. ಇದು ಎರಡೂ ಸೇಮ್ ಮೆಜರ್ಮೆಂಟು, ಒಂದೇ ಮೆಜರ್ಮೆಂಟ್ ಇರ್ತದೆ ಇವೆರಡು ಲೈನಿಂಗಲ್ಲಿ. ಈಗ ಬಾಟಮಲ್ಲಿನೂ ಒಂದು ನ್ಯಾಚ್ ಹಾಕ್ಕೊಂಡು ಸೈಡಿಗೆ ಮಾಡ್ಕೊಂಡು ಈಗ ಬಾಡಿ ಫ್ಯಾಬ್ರಿಕ್ ಇರ್ತದಲ್ವ ಆ ಬಾಡಿ ಫ್ಯಾಬ್ರಿಕ್ಕು ಇದನ್ನು ಲೈನು ಓಕೆ ಲೈನಿಂಗ್ ಹಾಕ್ಕೊಂಡು ಸೇಮ್ ಈ ಶೇಪ್ ನೆಕ್ ಶೇಪ್ ಏನು ಕಟ್ಟಾಗಿದೆಯೋ ಸೇಮ್ ಇದೇ ರೀತಿ ಇದನ್ನು ಕಟ್ ಮಾಡ್ಕೊಬಿಡಿ. ಲೆಫ್ಟ್ ಆ್ಯಂಡ್ ರೈಟು ಎರಡೂ ಅನ್ನೋದನ್ನು ಕಟ್ ಮಾಡ್ಕೊರಿ. ಓಕೆ, ಅದಾದಮೇಲೆ ಪೈಪಿಂಗ್ ಅನ್ನೋದು ರೆಡಿ ಮಾಡ್ಕೊತಾ ಇದ್ದೀನಿ. ಇದಕ್ಕೋಸ್ಕರ ನಾನು ಸ್ಯಾರಿ ಫ್ಯಾಬ್ರಿಕ್ ತಗೊಂಡಿದ್ದನ್ನು ಕಾಂಟ್ರಾಸ್ಟ್ ಕಲರಲ್ಲಿ ರೆಡಿ ಮಾಡ್ಕೊತಾ ಇರೋದು. ಇದು ನಮಗೆ 1 ಇಂಚಿ ಬಿಡ್ತಿರ್ತದೆ. ಆ ಮಧ್ಯಕ್ಕೆ ಪೈಪಿಂಗ್ ಥ್ರೆಡ್ ಅನ್ನೋದು ಮಾಡ್ಕೊಬಿಟ್ಟು ಅದು ಪಕ್ಕಕ್ಕೆ ಒಂದು ಸ್ಟಿಚ್ ಹಾಕ್ಕೊತಾ ಇದ್ದೀನಿ. ಇದು ನಮಗೆ ಬ್ಲೌಸ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸ್ಯಾರಿ ಕಲರು ಬ್ಲೌಸ್ ಕಲರು 2 ಕಲರು ಪೈಪಿಂಗ್ ಅನ್ನೋದು ರೆಡಿ ಮಾಡ್ಕೊರಿ. ಓಕೆ, ಅದಾದಮೇಲೆ ಇವಾಗೇನು ನಾವು ಕಟ್ ಮಾಡಿದ್ದೀವೋ ಲೈನಿಂಗು ಆ ಲೈನಿಂಗ್ ಮೇಲೆ ಈ ಪೈಪಿಂಗ್ ಅನ್ನೋದು ಇಟ್ಟಿದ್ದೇನ ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊತಾ ಇದ್ದೀನಿ. ಈ ಮಾಡೋ ಟೈಮಲ್ಲಿ ನನಗೆ ಇಲ್ಲಿ ಮಾರ್ಜಿನ್ ಬಂದಿದ್ದೇನ ಬರೀ 1/4 ಇಂಚ್ ಅನ್ನೋದು ಮಾರ್ಜಿನ್ ಇರ್ತದೆ. ಏನು ನಾನು ನೆಕ್ ಮೆಜರ್ಮೆಂಟು ಟಾಪಲ್ಲಿ ತೋರಿಸಿದ್ದೀನೋ ಅದರಲ್ಲಿ ಮಾರ್ಜಿನ್ ಆಗಿ ತೋರಿಸಿರ್ತೀನಿ. ಓಕೆ, ಇದಕ್ಕೆ ಫುಲ್ಲು ಅಟ್ಯಾಚಿಂಗ್ ಆದಮೇಲೆ ಇದ್ರ ಮೇಲೆಗೆ ಬಾಡಿ ಅನ್ನೋದು ಹಾಕಿದ್ದಾನ ನೀಟಾಗಿ ಅದೆಲ್ಲ ಕೂರಿಸಿದ್ದಾನ. ಇವಾಗೇನು ನಾನು ಪೈಪಿಂಗ್ ಅಟ್ಯಾಚಿಂಗ್ ಮಾಡಿದ್ದೀನೋ ಆ ಸೇಮು ಅದೇ ಸ್ಟಿಚ್ ಮೇಲೆ ಈ ಸ್ಟಿಚ್ ಅನ್ನೋದು ಹಾಕ್ಕೊತಾ ಇದ್ದೀನಿ. ಈ ಸ್ಟಿಚ್ ಹಾಕೋ ಟೈಮಲ್ಲಿ ನಾವು ನೋಡ್ಕೋಬೇಕಾಗಿರೋದು ಮುಖ್ಯವಾಗಿ ಎಲ್ಲೇ ಆಗಲಿ ಟುಷ್ ಅನ್ನೋದು ಬರಬಾರ್ದು. ಲೈನಿಂಗ್ ಆಗಲಿ ಅಥವಾ ಬಾಡಿ ಆಗಲಿ ಯಾವುದು ಟುಷ್ ಅನ್ನೋದು ಬರಬಾರ್ದು. ಎರಡು ಒಂದೇ ಲೆವೆಲಾಗಿ ಇರೋ ಥರ ನೋಡ್ಕೊಂಡಿದ್ದನ್ನು ನಾವು ಸ್ಟಿಚಿಂಗ್ ಅನ್ನೋದು ಹಾಕ್ಕೋಬೇಕು. ಓಕೆ, ಇವಾಗ ಇದನ್ನು ಎಕ್ಸ್ಟ್ರಾ ಬಾಡಿ ಪೀಸ್ ಎಕ್ಸ್ಟ್ರಾ ಇರ್ತದಲ್ವ ನೆಕ್ ಸೈಡು ಇದನ್ನೆಲ್ಲ ಎಕ್ಸ್ಟ್ರಾ ಇರೋದನ್ನೆಲ್ಲ ನೀಟಾಗಿ ಟ್ರಿಮ್ ಅನ್ನೋದು ಮಾಡಿಬಿಡಿ. ಈ ಟರ್ನಿಂಗಲ್ಲಿನೂ ನ್ಯಾಚಸ್ ಅನ್ನೋದು ಹಾಕ್ಕೋರಿ. ಇಲ್ಲಿ ನಾನು ಬಂದುಬಿಟ್ಟು ನಿಮಗೆ ಒಂದು ಸೈಡು ಪೀಸ್ ಅನ್ನೋದು ತೋರಿಸ್ತಾ ಇದ್ದೀನಿ, ಇನ್ನೊಂದು ಸೈಡ್ ಪೀಸ್ ಅನ್ನೋದು ನೀವು ರೆಡಿ ಮಾಡ್ಕೊಬಿಡಿ. ಓಕೆ, ನಾನು ಇವಾಗ ಲೆಫ್ಟ್ ಸೈಡ್ ತೋರಿಸ್ತಾ ಇದ್ದೀನಿ, ರೈಟ್ ಸೈಡು ಇದಕ್ಕೆ ಆಪೋಸಿಟು ನೀಟಾಗಿ ರೆಡಿ ಮಾಡ್ಕೊಬಿಡಿ. ಇದಾದಮೇಲೆ ಈ ಪೈಪಿಂಗು ಪಕ್ಕದಲ್ಲೇ ಎಡ್ಜ್ ಸ್ಟಿಚ್ ಅನ್ನೋದು ಹಾಕೋರಿ. ಈ ಸ್ಟಿಚ್ ಹಾಕೋ ಟೈಮಲ್ಲಿ ನೋಡ್ಕೋಬೇಕಾಗಿರೋದು ನಾವು ಮುಖ್ಯವಾಗಿ ಪೈಪಿಂಗ್ ಒಂದೇ ಲೆವೆಲ್ ಇದೆಯಾ ಇಲ್ವ ಅಂತ ಚೆಕ್ ಮಾಡ್ಕೊಂಡು ಈ ಸ್ಟಿಚಿಂಗ್ ಅನ್ನೋದು ಹಾಕೋರಿ.
ಹಾಕೋ ಟೈಮಲ್ಲೂ ಅಷ್ಟೇ ಸ್ಟಿಚಿಂಗ್ ಅನ್ನೋದು ಪೈಪಿಂಗ್ ಪಕ್ಕದಲ್ಲೇ ಬರಬೇಕಾಗುತ್ತೆ. ತುಂಬ ದೂರ ಡಿಸ್ಟೆನ್ಸ್ ಇದ್ದರೆ ಅದು ಚೆನ್ನಾಗಿರೋದಿಲ್ಲ ನೋಡೋಕ್ಕೂ. ಪೈಪಿಂಗ್ ಪಕ್ಕದಲ್ಲೇ ಈ ಸ್ಟಿಚ್ ಅನ್ನೋದು ಹಾಕೋರಿ. ಓಕೆ, ಲೆಫ್ಟ್ ಆ್ಯಂಡ್ ರೈಟು 2 ಪೀಸನ್ನು ನೀಟಾಗಿ ಇದೇ ರೀತಿ ರೆಡಿ ಮಾಡ್ಕೊಬಿಡಿ. ಓಕೆ, ರೆಡಿ ಮಾಡ್ಕೊಳೋ ನಂತರ ಲೆಫ್ಟ್ ಆ್ಯಂಡ್ ರೈಟ್ ಎರಡನ್ನೂ ಸೆಂಟ್ರಿಗೆ ಮಾಡಿಕೊಂಡು ಇವಾಗ ಅದನ್ನು ಪೀಸು ತೊಗೊಂಡಿದ್ದನ್ನು ಬಾಟಮ್ಗೆ ಹಾಕ್ಬಿಟ್ಟು ಇವಾಗ ಸೆಂಟ್ರ್ ಮಿಡ್ಲ್ ಮಾರ್ಕ್ ಇದೆ ಅಲ್ವಾ, ಅದರ ಇದನ್ನು ಎರಡು ಒಟ್ಟಿಗೆ ಜಾಯಿಂಟ್ ಮಾಡಿದ್ದನ್ನು ಇವಾಗ ಏನಿದೆಯೋ ಟರ್ನಿಂಗ್ ಶೇಪ್ ಅಂತ ಏನಿದೆಯೋ ಇದು ನೀಟಾಗಿ ಕೂರೋ ಥರ ಮಾಡ್ಕೊಂಡು ಆ ಶೇಪ್ ಏನಿದೆಯೋ ಸೇಮ್ ಅದೇ ರೀತಿ ಅನ್ನೋದು ಇಲ್ಲಿ ಮಾರ್ಕ್ ಅನ್ನೋದು ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಸೈಡ್ಗೆ ಎತ್ತು ಮಾಡ್ಕೊಂಡಿದ್ದಾನ ಥರ್ಮಾಕೋಲ್ ಬಾಲ್ಸು. ಓಕೆ, ಸ್ಯಾರಿ ಕಲರಲ್ಲಿ ನಾನು ಒಂದು ಥರ್ಮಾಕೋಲ್ ಬಾಲ್ಸ್ ಮಧ್ಯಕ್ಕೆ ಮಡಗಿಬಿಟ್ಟು ಅದು ನೀಟಾಗಿ ದಾರ ಸುತ್ತಿದ್ದನ್ನು ನಾನು ಅದನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಒಂದು 10ರಿಂದ 15 ಅನ್ನೋದು ರೆಡಿ ಮಾಡ್ಕೊರಿ. ಓಕೆ, ರೆಡಿ ಆದಮೇಲೆ ರೈಟ್ ಸೈಡ್ ಪ್ರೆಷರ್ ಪುಟ್ ಅನ್ನೋದು ಚೇಂಜ್ ಮಾಡ್ತಾಯಿದ್ದೀನಿ. ಇದು ಅರ್ಧ ಟೆನ್ಷನ್ ಆಗಿರ್ತದೆ. ಈ ಅರ್ಧ ಟೆನ್ಷನ್ ಥರ್ಮಾಕೋಲ್ ಬಾಲ್ಸ್ಗೋಸ್ಕರ ಅಟ್ಯಾಚಿಂಗ್ ಮಾಡೋದಕ್ಕೋಸ್ಕರ ನಮ್ಗೆ ಈಸಿ ಆಗಲಿ ಅನ್ನೋದು ಚೇಂಜ್ ಮಾಡ್ತಾ ಇರೋದು. ಓಕೆ, ಚೇಂಜ್ ಆದಮೇಲೆ ಇವಾಗ ನಾವು ಥರ್ಮಾಕೋಲ್ ಬಾಲ್ಸ್ ಕಟ್ಕೊಂಡಿದ್ದಲ್ವ, ಇವಾಗೇನು ನಾವು ಅರ್ಧ ಇಂಚ್ ಬಾಟಮಲ್ಲಿ ಮಾರ್ಜಿನ್ ಬಿಟ್ಬಿಟ್ಟು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಅಲ್ಲಿಂದ ಈ ಥರ್ಮಾಕೋಲ್ ಬಾಲ್ಸ್ ಅನ್ನೋದು ಒಂದು ಪಕ್ಕದಲ್ಲಿ ಒಂದರ ಪಕ್ಕದಲ್ಲಿ ಒಂದು ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊಂಡು ಬಂದುಬಿಡ್ತೀನಿ. ಓನ್ಲಿ ಆ ಶೇಪ್ ಎಷ್ಟು ದೂರ ಇದೆಯೋ ಅಷ್ಟು ಮಾತ್ರ ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊಬಿಡ್ತೀನಿ. ಇದು ಫುಲ್ಲು ಇದೆಲ್ಲ ಫುಲ್ಲು ಅಟ್ಯಾಚಿಂಗು ಎಲ್ಲ ಕಂಪ್ಲೀಟ್ ಆಗ್ತಾ ಬಂತು. ಇದು ಕೆಲಸ ಸ್ವಲ್ಪ ಸ್ಲೋ ಆಗುತ್ತೆ, ನಿಧಾನಕ್ಕೆ ರೆಡಿ ಮಾಡ್ಕೊರಿ ಇವೆಲ್ಲ. ಓಕೆ, ಈಗ ನಾವು ರೈಟ್ ಸೈಡ್ ಪೀಸ್ ಇತ್ತಲ್ವ ಅದನ್ನು ತೊಗೊಂಡಿದ್ದಾನ ಇವಾಗ ಲೆಫ್ಟ್ ಸೈಡ್ ಪೀಸನ್ನು ಎರಡನ್ನು ಒಂದ್ರ ಮೇಲೆ ಒಂದಿಟ್ಟು ಇವಾಗೇನು ನಾನು ಮಾರ್ಕ್ ಮಾಡ್ಕೊಂಡಿದ್ದೆ ಫಸ್ಟೇ ಆ ಮಾರ್ಕ್ ಮೇಲೇ ಈ ಸ್ಟಿಚ್ ಅನ್ನೋದು ಹಾಕ್ಕೊತಾ ಇದ್ದೀನಿ. ಯಾಕಂದರೆ ಮಾರ್ಕು ಈ ಸ್ಟಿಚ್ಚು ಎರಡು ನಮಗೆ ಒಟ್ಟಾಗಿ ಇದ್ದರೆ ನೀಟಾಗಿ ಫಿನಿಶಿಂಗ್ ಅನ್ನೋದು ಬರ್ತದೆ. ಇವಾಗ ಲೆಫ್ಟ್ ಆ್ಯಂಡ್ ರೈಟು ಎರಡು ಅಟ್ಯಾಚಿಂಗ್ ಅನ್ನೋದು ಕಂಪ್ಲೀಟ್ ಆಯಿತು. ಈಗ ಒಂದು ಸಲ ಚೆಕ್ ಮಾಡ್ಕೊಂಡಿದ್ದನ್ನು ಫುಲ್ಲು ಸೈಡ್ಗೆ ಎತ್ತು ಮಾಡ್ಕೊಂಡು ಪೇಪರ್ ಕ್ಯಾನ್ವಾಸ್ ಫಸ್ಟ್ ನೆಕ್ ಕಟ್ ಮಡಗಿದ್ನಲ್ವ ಅದನ್ನು ತೊಗೊಂಡಿದ್ದಾನ ನಾನು ಇವಾಗ 1 ಇಂಚ್ ಪೀಸು ಬ್ಲೌಸಿಂದನೇ ಕಟ್ ಮಾಡ್ಕೊಂಡಿರೋ ಪೀಸ್ ಇದು. ಓಕೆ, ಲೈನಿಂಗಿನಿಂದ ಅದನ್ನು ಹಾಕಿ ಪೇಪರ್ ಕ್ಯಾನ್ವಾಸು ಇದನ್ನು ಎರಡು ಒಟ್ಟಿಗೆ ಅಟ್ಯಾಚಿಂಗ್ ಅನ್ನೋದು ಮಾಡ್ತಾಯಿದ್ದೀನಿ. ಅಟ್ಯಾಚಿಂಗ್ ಮಾಡೋ ಟೈಮಲ್ಲಿ ನಾವು ಇವೆರಡು ಒಟ್ಟಿಗೆ ಕಟ್ ಮಾಡಿದಲ್ವ, ನೆಕ್ದು ಮತ್ತು ಲೈನಿಂಗ್ದು ಪೇಪರ್ ಕ್ಯಾನ್ವಾಸು ಇವು ಎರಡನ್ನು ಒಟ್ಟಿಗೆ ಸ್ಟಿಚ್ ಅನ್ನೋದು ಮಾಡ್ಕೊತಾ ಇದ್ದೀನಿ. ಓಕೆ, ಇದಾದ ಮೇಲೆ ಇವಾಗ ನಾವು ಸ್ಯಾರಿ ಫ್ಯಾಬ್ರಿಕ್ ತಗೊಂಡಿದ್ದಾನ ಈ ಪೇಪರ್ ಕ್ಯಾನ್ವಾಸು ಕರೆಕ್ಟಾಗಿ ನಮಗೆ 3 ಕಡೆಯನ್ನು ಕರೆಕ್ಟಾಗಿ ಬರೋ ಥರ ನೋಡ್ಕೊಂಡಿದ್ದಾನ ಈ ಪೇಪರ್ ಕ್ಯಾನ್ವಾಸ್ ಅನ್ನೋದು ಸ್ಯಾರಿ ಪೀಸ್ ಮೇಲೆ ಅಟ್ಯಾಚಿಂಗ್ ಅನ್ನೋದು ಮಾಡ್ತಾಯಿದ್ದೀನಿ. ಈ ಅಟ್ಯಾಚಿಂಗ್ ಮಾಡೋ ಟೈಮಲ್ಲಿ ಸ್ಯಾರಿ ಫ್ಯಾಬ್ರಿಕ್ಕು ಈ ಕಡೆ ಉಲ್ಟಾ ಇರಬೇಕು, ಇನ್ಸೈಡ್ಗೆ ಸೀದಾ ಅನ್ನೋದು ಇರಬೇಕು. ಆ ರೀತಿ ನೀವು ನೋಡ್ಕೋಬೇಕಾಗುತ್ತೆ. ಓಕೆ, ಇದಾದಮೇಲೆ ನೆಕ್ ಸೈಡೆಲ್ಲ ಫುಲ್ಲು ಫ್ಯಾಬ್ರಿಕ್ ಅನ್ನೋದು ಕಟ್ ಮಾಡಿಬಿಡಿ ಸ್ಯಾರಿ ಫ್ಯಾಬ್ರಿಕ್ನು. ಇದು ಕಟ್ಟಾದಮೇಲೆ ಇವಾಗ ನಾವು ಪೈಪಿಂಗ್ ಅನ್ನೋದು ಬ್ಲೌಸ್ ಕಲರಲ್ಲಿ ಫಸ್ಟ್ ನಾನು ತೋರಿಸಿದ್ದೇನಲ್ವ ಅದೇ ಮೆಥಡಲ್ಲಿ ಪೈಪಿಂಗ್ ಅನ್ನೋದು ರೆಡಿ ಮಾಡ್ಕೊರಿ. ಇದು ಥ್ರೆಡ್ ಪೈಪಿಂಗೆ, ಯಾಕಂದರೆ ಇದು ಬ್ಲೌಸ್ ಪೀಸಲ್ಲಿ ಇರ್ತದೆ. ಆವಾಗ ನಾನು ಸ್ಯಾರಿ ಕಲರಲ್ಲಿ ಒಂದು ತೋರಿಸಿದೆ. ಇವಾಗ ಇದಕ್ಕೂ ಮಾರ್ಜಿನ್ ಅಷ್ಟೇ ನಮಗೆ ಕರೆಕ್ಟಾಗಿ ಒಂದು 1/4 ಇಂಚು ಮಾರ್ಜಿನ್ ಅನ್ನೋದು ಇರ್ತದೆ. ಇದು ಫುಲ್ಲು ನೆಕ್ ರೌಂಡ್ ಅನ್ನೋದು ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊಬಿಡಿ. ಈ ಅಟ್ಯಾಚಿಂಗ್ ಆದಮೇಲೆ ಲೈನಿಂಗ್ ನಮಗೆ ಇನ್ಸೈಡ್ಗೆ ಈ ನೆಕ್ ಎಷ್ಟಿದೆ ಅಂತ ನೋಡಿಕೊಂಡು ಲೈನಿಂಗ್ ಅನ್ನೋದು ತಗೊಂಡಿದ್ದಾನ ಇವಾಗೇನು ನಾವು ಪೈಪಿಂಗ್ ಅನ್ನೋದು ಅಟ್ಯಾಚಿಂಗ್ ಮಾಡಿದ್ದೀವೋ ಸೇಮ್ ಆ ಸ್ಟಿಚ್ ಮೇಲೆ ಈ ಸ್ಟಿಚ್ಚನ್ನು ಹಾಕ್ಕೋಬೇಕಾಗತ್ತೆ. ಓಕೆ, ಲೈನಿಂಗೂ ಅಷ್ಟೇ ಒಂದೇ ಲೆವೆಲಾಗಿ ಇರೋ ಥರ ನೋಡಿಕೊಂಡು ಸ್ಟಿಚಿಂಗ್ ಅನ್ನೋದು ಹಾಕ್ಕೋರಿ. ಇದೆಲ್ಲ ಆದಮೇಲೆ ನಮಗೆ ನೆಕ್ ಸೈಡ್ ಎಕ್ಸ್ಟ್ರಾ ಕ್ಲಾತ್ ಇರೋದನ್ನೆಲ್ಲ ನೀಟಾಗಿ ಕಟ್ ಮಾಡಿ ಔಟ್ಸೈಡ್ ಹಾಕಿ. ಇದೆಲ್ಲ ಆದಮೇಲೆ ಈ ಟರ್ನಿಂಗ್ ಇರ್ತದಲ್ವ, ಈ ಟರ್ನಿಂಗಲ್ಲಿ ನ್ಯಾಚಸ್ ಅನ್ನೋದು ಹಾಕೋರಿ. ಯಾವುದೇ ಕಾರಣಕ್ಕೂ ನಾವು ಈಗ ಆಗಿದೆಲ್ವ ಆ ಸ್ಟಿಚ್ಚನ್ನು ಕಟ್ ಮಾಡೋಕ್ಕೆ ಹೋಗಬಾರ್ದು, ಓನ್ಲಿ ನ್ಯಾಚಸ್ ಮಾತ್ರ ಹಾಕ್ಕೋಬೇಕು ಎಕ್ಸ್ಟ್ರಾ ಕ್ಲಾತ್ಗೆ. ಅದು ಹಾಕ್ಕೊಂಡು ಟರ್ನಿಂಗ್ ಅನ್ನೋದು ಮಾಡ್ಕೊರಿ. ಲೈನಿಂಗ್ ಎಲ್ಲ ಇನ್ಸೈಡ್ ಅನ್ನೋದು ಹಾಕ್ಕೊಂಡು ಸ್ಯಾರಿ ಕಲರ್ ದಾರ ಅನ್ನೋದು ಮಿಷಿನಲ್ಲಿ ಚೇಂಜ್ ಮಾಡಿಕೊಂಡು ಈ ಸ್ಟಿಚಿಂಗ್ ಅನ್ನೋದು ಹಾಕೋರಿ. ಈ ಸ್ಟಿಚಿಂಗ್ ಅಷ್ಟೇ ಪೈಪಿಂಗ್ ಪಕ್ಕದಲ್ಲೇ ಕಿನಾರಿ ಸ್ಟಿಚ್ ಅನ್ನೋದು ಬರಬೇಕಾಗತ್ತೆ. ತುಂಬ ಡಿಸ್ಟೆನ್ಸ್ ಆಗಿ ಏನು ಇರಬಾರ್ದು. ಈ ಟರ್ನಿಂಗಲ್ಲಿ ನೋಡ್ಕೊರಿ ಪೈಪಿಂಗ್ ಫಿನಿಶಿಂಗು ನೀಟಾಗಿ ಅನ್ನೋದು ಇರಬೇಕು. ಮೈನಾಗಿ ಈ ಟರ್ನಿಂಗ್ ಪಾಯಿಂಟ್ಗಳಲ್ಲೇ ಪೈಪಿಂಗ್ ಅನ್ನೋದು ನಮಗೆ ನೀಟಾಗಿ ಬರೋದಿಲ್ಲ. ಅದನ್ನು ಗಮನದಲ್ಲಿ ಇಟ್ಕೊಂಡು ಇದು ನೀಟಾಗಿ ರೆಡಿ ಮಾಡ್ಕೋಬೇಕಾಗತ್ತೆ. ಓಕೆ, ಇದು ಸೆಂಟ್ರ್ ಮಾರ್ಕ್ ಮಾಡ್ಕೊಂಡಿದ್ದನ್ನು ಇವಾಗ ಏನು ನಾವು ಫಸ್ಟ್ ರೆಡಿ ಮಾಡ್ಕೊಂಡಿದ್ದಿಲ್ವ ಬಾಡಿ ಪೀಸು
ಅದು ಫಸ್ಟ್ ಸೆಂಟ್ರಲ್ಲಿ ಹಿಡ್ದು ನೋಡಿಕೊಂಡು ಕರೆಕ್ಟಾಗಿ ನಮಗೆ ಈ ಪ್ಯಾಚ್ ಅನ್ನೋದು 1 ಇಂಚಿನಲ್ಲಿ ಇರಬೇಕಾಗತ್ತೆ. ಯಾಕಂದರೆ ಈ 1 ಇಂಚ್ ಗ್ಯಾಪ್ ಅನ್ನೋದು ನೀಟಾಗಿ ಮೈಂಟೈನ್ ಮಾಡಬೇಕಾಗತ್ತೆ. ಯಾಕಂದರೆ ಇದು ಕಾಣಿಸೋದೇ ಈ ಪ್ಯಾಚ್ ಅನ್ನೋದು ನಮಗೆ ನೀಟಾಗಿರಬೇಕು. ಇದು ಇನ್ಸೈಡ್ ಪ್ಯಾಚ್ ವರ್ಕ್ ಅಂತ ಕರಿತೀವಿ ನಾವು. ಓಕೆ, ಈಗ ಇನ್ನೊಂದು ಸೈಡನ್ನು ಸೇಮ್ ಅಷ್ಟೇ ಈ 1 ಇಂಚು ಫ್ಯಾಬ್ರಿಕನ್ನು ನೀಟಾಗಿ ನೋಡಿಕೊಂಡು ಈ ಕಡೆಗೂ ಸೇಮ್ ಅದೇ ರೀತಿ ಅನ್ನೋದು ಅಟ್ಯಾಚಿಂಗ್ ಅನ್ನೋದು ಮಾಡಬೇಕಾಗತ್ತೆ. ಓಕೆ, ಈ ಟರ್ನಿಂಗ್ಗಳಲ್ಲೆಲ್ಲ ಗ್ಯಾಪು ಸ್ವಲ್ಪ ಅಪ್ ಆ್ಯಂಡ್ ಡೌನ್ ಆಗಬಾರ್ದು, ಸ್ವಲ್ಪನೂ ಇರಬಾರ್ದು. ಆ ರೀತಿ ನೋಡಿಕೊಂಡು ಮಧ್ಯಕ್ಕೆ ಅನ್ನೋದು ಸ್ಟಿಚಿಂಗ್ ಅನ್ನೋದು ಹಾಕ್ಕೊಬಿಡಿ. ಓಕೆ ಅಂಡ್ ಇವಾಗ ಈ ಸ್ಟಿಚಿಂಗ್ ಎಲ್ಲ ಆದಮೇಲೆ ಒಂದು ಸಲ ಚೆಕ್ ಮಾಡಿಕೊಂಡು ಇನ್ಸೈಡ್ ಇರೋ ಫ್ಯಾಬ್ರಿಕ್ನೆಲ್ಲ ನೀಟಾಗಿ ಕಟ್ ಮಾಡಿಬಿಟ್ಟು ಸ್ಟಿಚಿಂಗ್ ಅನ್ನೋದು ಹಾಕ್ಕೊಬಿಡಿ. ಈಗ ನಾನು ಔಟ್ಲೈನ್ ಅನ್ನೋದು ಫುಲ್ಲು ರೌಂಡು ಸ್ಟಿಚ್ ಹಾಕ್ತಾಯಿದ್ದೀನಿ. ಈ ಸ್ಟಿಚ್ ಹಾಕೋ ಟೈಮಲ್ಲೇ ಅಷ್ಟೇ ಲೈನಿಂಗು ಮತ್ತು ಬಾಡಿ ಎರಡೂ ಒಂದೇ ಲೆವೆಲಾಗಿರೋ ಥರ ನೋಡಿಕೊಂಡು ಇದು ರೌಂಡ್ ಫುಲ್ಲು ಸ್ಟಿಚಿಂಗ್ ಅನ್ನೋದು ಹಾಕ್ಕೊರಿ. ಈ ಸ್ಟಿಚಿಂಗ್ ಎಲ್ಲ ಆದಮೇಲೆ ಈಗ ನಮಗೆ ಎಕ್ಸ್ಟ್ರಾ ಫ್ಯಾಬ್ರಿಕ್ ಇದೆ ಅಲ್ವಾ, ಬಾಡಿ ಫ್ಯಾಬ್ರಿಕ್ಕು, ಅದನ್ನೆಲ್ಲ ನೀಟಾಗಿ ಕಟ್ ಮಾಡಿಬಿಡಿ. ಎಲ್ಲೇ ಆಗಲಿ ನಮಗೆ ಲೈನಿಂಗ್ ಕಟ್ ಆಗಬಾರ್ದು, ಲೈನಿಂಗ್ ರೆಡಿ ಇರ್ತದೆ, ಓನ್ಲಿ ಬಾಡಿ ಪೀಸ್ ಮಾತ್ರ ಕಟ್ ಆಗಬೇಕಾಗತ್ತೆ. ಈಗ ಕಟ್ಟಾದಮೇಲೆ ಒಂದು ಸ್ಕೇಲು ಇಲ್ಲ ಟೇಪು ತಗೊಂಡಿದ್ದಾನ ಸ್ಟ್ರೈಟಾಗಿ ಒಂದು ಮಾರ್ಕ್ ಮಾಡ್ಕೊಬಿಡಿ. ಈ ಮಾರ್ಕ್ ಏನಕ್ಕೆ ಅಂದರೆ ನಮಗೆ 2 ಪೀಸ್ ಜಾಯಿಂಟ್ ಆಗಿರ್ತದಲ್ವ, ಅದು ಒಂದೇ ಲೆವೆಲಾಗಿ ಬರಲಿ ಅಂತ ಮಾರ್ಕ್ ಅನ್ನೋದು ಮಾಡ್ಕೊತಾ ಇದ್ದೀನಿ. ಇದಾದಮೇಲೆ ನಮಗೆ ಓಕೆ ಸ್ಯಾರಿ ಕಲರಲ್ಲಿ ಪೈಪಿಂಗ್ ಅನ್ನೋದು ಅಟ್ಯಾಚಿಂಗ್ ಮಾಡ್ಕೊತಾ ಇದ್ದೀನಿ. ಇವಾಗ ನಾನು ಏನು ಮಾರ್ಕ್ ಮಾಡಿದ್ದೀನೋ ಆ ಮಾರ್ಕ್ ಮೇಲೆ ಕರೆಕ್ಟಾಗಿ ಇಟ್ಬಿಟ್ಟು ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊತಾ ಇದ್ದೀನಿ. ಇದಾದಮೇಲೆ ಒಂದು ಲೈನಿಂಗು ಓಕೆ 2 ಇಂಚ್ ಹೈಟ್ ಇರೋವಂಥ ಲೈನಿಂಗ್ ಒಂದು ತೊಗೊಂಡಿದ್ದಾನ ಆ ಪೈಪಿಂಗ್ ಮೇಲೆ ಮಡಗ್ಬಿಟ್ಟು ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊತಾ ಇದ್ದೀನಿ. ಈ ಅಟ್ಯಾಚಿಂಗ್ ಬಂದುಬಿಟ್ಟಿದ್ದಾನ ಸೇಮ್ ನಾವು ಇವಾಗೇನು ಥ್ರೆಡ್ಡು ಪೈಪಿಂಗ್ ಅಟ್ಯಾಚಿಂಗ್ ಮಾಡಿದ್ವೋ ಆ ಸ್ಟಿಚ್ ಮೇಲೆ ಈ ಸ್ಟಿಚ್ಚನ್ನು ಬರಬೇಕಾಗತ್ತೆ. ಈಗ ಅದನ್ನು ಮತ್ತೆ ಒಂದು ಫೋಲ್ಡ್ ಮಾಡಿಬಿಟ್ಟು ಬಾಡಿ ಕಚ್ಚೆ ಎಲ್ಲ ಆ ಪೀಸ್ ಒಳಗಡೆ ಹೋಗೋ ಥರ ಮಡಚಿಬಿಟ್ಟು ಈ ಸ್ಟಿಚ್ ಅನ್ನೋದು ಹಾಕ್ಕೊತಾ ಇದ್ದೀನಿ. ಇದಾದ್ಮೇಲೆ ಪೈಪಿಂಗ್ ಪಕ್ಕದಲ್ಲೇ ಒಂದು ಸ್ಟಿಚ್ ಅನ್ನೋದು ಹಾಕ್ಕೊತಾ ಇದ್ದೀನಿ. ಈ ಸ್ಟಿಚ್ ಹಾಕೋ ಟೈಮಲ್ಲಿ ನಾವು ಅಷ್ಟೇ ಒಂದೇ ಲೆವೆಲಕ್ಕೆ ಪೈಪಿಂಗ್ ಇರೋ ಥರ ನೋಡಿಕೊಂಡು ಸ್ಟಿಚಿಂಗ್ ಅನ್ನೋದು ಹಾಕೋಬೇಕಾಗತ್ತೆ. ಓಕೆ, ಈಗ ಸೆಂಟ್ರಿಗೆ ಡಾಟ್ ಅನ್ನೋದು ಹಿಡಿತೀನಿ. ಸೆಂಟ್ರಿಗೆ ಫೋಲ್ಡ್ ಮಾಡ್ಕೊಂಡಿದ್ದಾನ ಈಗ ಬ್ಯಾಕ್ ಸೈಡು ಡಾಟ್ ಅನ್ನೋದು ಇದು ಮಾಡ್ತಾಯಿದ್ದೀನಿ. ಇದರ ಮೆಜರ್ಮೆಂಟ್ ಬಂದಿದ್ದಾನ ನಮಗೆ 1/2 ಇಂಚ್ ವಿಡ್ತ್ ಇರ್ತದೆ, 3 ಇಂಚು ಲೆಂತ್ ಅನ್ನೋದು ಇರ್ತದೆ. ಓಕೆ ನೋಡಿ ಸ್ನೇಹಿತರೆ, ಬ್ಲೌಸ್ ಅನ್ನೋದು ನೀಟಾಗಿ ಫಿನಿಶಿಂಗ್ ಅನ್ನೋದು ಆಯಿತು. ನಿಮಗೆ ಇದರಲ್ಲಿ ಕಟಿಂಗ್ ಆಗಲಿ ಸ್ಟಿಚಿಂಗಲ್ಲೇ ಆಗಲಿ ಏನಾದರೂ ಡೌಟ್ಗಳಿದ್ದಲ್ಲಿ ನನಗೆ ಕಮೆಂಟ್ ಮಾಡಿ, ನಾನು ಖಂಡಿತ ನಿಮ್ಗೆ ರಿಪ್ಲೈ ಅನ್ನೋದು ಕೊಡ್ತೀನಿ, ಇದರ ಡೌಟ್ಗಳೆಲ್ಲ ಕ್ಲಿಯರ್ ಮಾಡ್ತೀನಿ. ಹಾಗೆ ಈ ವಿಡಿಯೋ ಏನಾರ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ, ಪಕ್ಕದಲ್ಲಿರೋಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿಕೊಂಡು ನಿಮ್ಮ ಸಪೋರ್ಟ್ ನನಗೆ ಯಾವಾಗೂ ಕೊಡ್ತಾಯಿರಿ ಅಂತ ಹೇಳಿದ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಓಕೆ ಸ್ನೇಹಿತರೆ, ಮತ್ತು ಬರೋ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಓಕೆ ಬಾಯ್.